ನಮಸ್ಕಾರ ಸ್ನೇಹಿತರೆ. ಗೃಹ ಜ್ಯೋತಿಗೆ ನೀವು ಅರ್ಜಿಯನ್ನ ಸಲ್ಲಿಸಬೇಕಾಗಿಲ್ಲ. ಕೆಲವೊಂದಿಷ್ಟು ರೂಲ್ಸ್ ಗಳನ್ನ ನೀವು ಅನುಸರಿಸಿದರೆ ಸಾಕು, ಫಾಲೋ ಮಾಡಿದ್ರೆ ಸಾಕು, ನಿಮಗೆ 200 ಯೂನಿಟ್ ಫ್ರೀ ಆಗಿ ಸಿಗತ್ತೆ. ಓಕೆ, ಸಿಗತ್ತೆ. ಆದ್ರೆ ನೀವು ಅರ್ಜಿಯನ್ನ ಸಲ್ಲಿಸಲೇಬೇಕು. ಅರ್ಜಿ ಸಲ್ಲಿಸಬೇಕಾಗಿಲ್ಲ ಅನ್ನುವಂತಹ ಮಾಹಿತಿ ಇದು ಕನ್ಫರ್ಮ್ ಇಲ್ಲ. ಅರ್ಜಿಯನ್ನ ಸಲ್ಲಿಸಲೇಬೇಕು. ಜೊತೆಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಕೂಡ ನೀವು ಸೋಷಿಯಲ್ ಮೀಡಿಯಾಗಳಲ್ಲಿ ಗಮನಿಸಿರಬಹುದು, ಡಿ ಕೆ ಶಿವಕುಮಾರ್ ಅವರು ಪ್ರಾರಂಭದಲ್ಲಿನೇ ಹೇಳ್ಬಿಟ್ಟಿದ್ದಾರೆ, ಅಪ್ಲಿಕೇಶನ್ ಹಾಕಲೇಬೇಕು, ನೀವು ಅರ್ಜಿಯನ್ನ ಹೊಸದಾಗಿ ಸಲ್ಲಿಸಲೇಬೇಕು, ನಾವು ಆಗ ಈ ಯೋಜನೆಯ ಲಾಭವನ್ನ ನಿಮಗೆ ಒದಗಿಸಿ ಕೊಡ್ತೀವಿ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ಆದ್ರೆ ಈಗ ಒಂದು 2 ದಿನದ ಹಿಂದೆ ಅಪ್ಲಿಕೇಶನ್ ಹಾಕ್ಬೇಕಾದಂತದ್ದಿಲ್ಲ, ನೀವು ಕೇವಲ ನಿಮ್ಮ ರೂಲ್ಸ್ ಗಳನ್ನ ಫಾಲೋ ಮಾಡಿದ್ರೆ ಸಾಕು, ನಾವು ದುಡ್ಡು ಕೊಡ್ತೀವಿ ಅನ್ನುವಂತಹ ಮಾಹಿತಿ ಕೂಡ ಇಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಸಾಕಷ್ಟು ಚಾನೆಲ್ಗಳಲ್ಲಿ ಹರಿದಾಡ್ತಾ ಇದ್ದಾವೆ. ಸೊ ಅದರ ಬಗ್ಗೆ ನೀವು ಗಮನಿಸಿ ಸಾಕಷ್ಟು ಜನ ಕಮೆಂಟ್ ಗಳನ್ನು ಕೂಡ ಮಾಡಿದಿರಿ. ಸರ್, ಅಪ್ಲಿಕೇಶನ್ ಹಾಕುವಂತಿಲ್ಲ, ಸೊ ಹಾಕ್ಬೇಕಾ ಬೇಡವಾ, ಈ ರೀತಿ ಪ್ರಶ್ನೆಗಳು ಬಹಳಷ್ಟು ಜನರದ್ದು ಬರ್ತಾ ಇದೆ. ಸೊ ಸ್ನೇಹಿತರೆ, ಅಪ್ಲಿಕೇಶನ್ ಸರ್ಕಾರವೇ ಖುದ್ದಾಗಿ ನೀವು ಅರ್ಜಿ ಸಲ್ಲಿಸಬೇಕಂತ ಹೇಳ್ಬಿಟ್ಟಿದೆ. ಖುದ್ದಾಗಿ ಸಿಎಂ ಅವರೇ ಹೇಳಿದ್ದಾರೆ, ಮುಖ್ಯವಾಗಿ ಪ್ರೆಸ್ ಮೀಟ್ ನಲ್ಲಿ ಇದಕ್ಕೆ ಸಂಬಂಧಪಟ್ಟಂತಹ ಚರ್ಚೆ ಕೂಡ ಮಾಡಿದ್ದಾರೆ. ಅದೇನೇನು ಚರ್ಚೆ ಮಾಡಿದ್ದಾರೆ ಹೇಳ್ತೀನಿ. ಸೊ ಗೃಹ ಜ್ಯೋತಿಗೂ ಕೂಡ ನೀವು ಅರ್ಜಿಯನ್ನ ಸಲ್ಲಿಸಬೇಕಂತ ಬಹಳ ಸ್ಪಷ್ಟವಾಗಿ ಹೇಳಿದ್ರು. ಅದು ಯಾಕೆ, ಏನು, ಎಂತ ಅಂತಾನು ಕೂಡ ಚರ್ಚೆ ಮಾಡೋಣ. ಆದ್ರೆ ಇಲ್ಲಿ ಅಪ್ಲಿಕೇಶನ್ ಹಾಕಬಾರದು, ಅರ್ಜಿಯನ್ನ ಸಲ್ಲಿಸಬೇಕಿಲ್ಲ, ಈ ರೀತಿ ಏನಾದ್ರೂ ನಿಮ್ಮ ಮನದಲ್ಲಿ ಪ್ರಶ್ನೆಗಳಿದ್ರೆ ಅರ್ಜಿಯನ್ನ ಸಲ್ಲಿಸಲೇಬೇಕು. ಹೌದು, 2 ದಿನದ ಹಿಂದೆ ಅಧಿಕೃತವಾಗಿ ಅರ್ಜಿ ಸಲ್ಲಿಸಬೇಕಿಲ್ಲ ಅನ್ನುವಂತಹ ಮಾಹಿತಿ ಕೂಡ ಬಂದಿರೋದು ನಿಜ. ಆದ್ರೆ ಅದು ಕನ್ಫರ್ಮ್ ಇರ್ಲಿಲ್ಲ. ಸೊ ಹಾಗಾಗಿ ನಾವು ಕೂಡ ಅದ್ರ ಬಗ್ಗೆ ಚರ್ಚೆ ಮಾಡಿದೀವಿ. ಆದ್ರೆ ಈಗ ಕನ್ಫರ್ಮ್ ಮಾಹಿತಿ ಇದೆ, ನೀವು ಅರ್ಜಿಯನ್ನ ಸಲ್ಲಿಸಲೇಬೇಕಂತೆ. ಅದು ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಈಗಾಗಲೇ ಗೃಹಲಕ್ಷ್ಮಿ ಅಂತೂ ಪ್ರಾರಂಭವಾಗಿದೆ. ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಆಲ್ರೆಡಿ ಈಗ ಗೃಹಲಕ್ಷ್ಮಿಯರು ಅಪ್ಲಿಕೇಶನ್ ಸ್ಟಾರ್ಟ್ ಮಾಡಿದ್ದಾರೆ, ಅಪ್ಲಿಕೇಶನ್ ಹಾಕ್ಲಿಕ್ಕೆ. ಸೊ ಅರ್ಜಿ ಕೂಡ ಈಗ ಸಬ್ಮಿಟ್ ಮಾಡಿದ್ದಾರೆ. ಅರ್ಹತೆ ಯಾರು ಹೊಂದಿದ್ದಾರೆ ಅವ್ರಿಗೆ ದುಡ್ಡು ಕೂಡ ಜಮಾ ಆಗ್ಲಿಕ್ಕೆ ಪ್ರಾರಂಭವಾಗುತ್ತೆ. ಸೊ ಮತ್ತು ನೀವು ಮೊದಲು ಹೇಗೆ ಡಾಕ್ಯುಮೆಂಟ್ಸ್ ಗಳನ್ನ ಒಯ್ದಿದ್ರಿಪ್ಪ ಅಂದ್ರೆ, ಈಗ ನಿಮ್ಮ ರೇಷನ್ ಕಾರ್ಡು, ಆಧಾರ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್, ಮೊಬೈಲ್ ಸಂಖ್ಯೆ, ಫೋಟೋ ಇವುಗಳನ್ನ ತೆಗೆದುಕೊಂಡು ಹೋಗಿದ್ರೆ ಇನ್ನು ಹೆಚ್ಚುವರಿ ನಿಮ್ಮ ಕಾಸ್ಟ್ ಇನ್ಕಮ್ ತೆಗೆದುಕೊಳ್ಬೇಕಾಗತ್ತೆ. ಜೊತೆಗೆ ನಿಮ್ಮ ಒಂದು ವೋಟರ್ ಐ ಡಿ, ವಾಸಸ್ಥಳ ಪ್ರಮಾಣ ಪತ್ರ ಇದನ್ನ ಕೇಳುವಂತಹ ಇಂಪಾರ್ಟೆಂಟ್ ಇದೆ, ಇದು ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಇದು ನಿಮ್ಮ ವಾಸಸ್ಥಳ ಪ್ರಮಾಣ ಪತ್ರದ ಆಧಾರದ ಮೇಲೆನೆ ನಿಮ್ಮ ಮನೆಯಲ್ಲಿ ಎಷ್ಟು ರೇಷನ್ ಕಾರ್ಡ್ಗಳಿದಾವೋ ಇದರೆಲ್ಲದರ ಬಗ್ಗೆ ಚರ್ಚೆ ಆಗತ್ತಂತೆ. ಸೊ ಹಾಗಾಗಿ ಈ ಒಂದು ಡಾಕ್ಯುಮೆಂಟ್ಸ್ ಗಳನ್ನ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಸೊ ಇನ್ನು ಗೃಹ ಜ್ಯೋತಿಯಲ್ಲಂತೂ ನೀವು ಅಪ್ಲಿಕೇಶನ್ ಹಾಕಲೇಬೇಕು, ಇದು ಕೂಡ ಹೌದು. ಯಾಕಂದ್ರೆ ಬಹಳಷ್ಟು ಜನರು ಏನಾಗ್ತಾ ಇದೆ, ಮನೆಯ ಮೇಲ್ಗಡೆ ಬಾಡಿಗೆ ಸಿಸ್ಟಮ್ ಗಳನ್ನ ಮಾಡಿಸ್ಬಿಟ್ಟಿದ್ದಾರೆ. ಸೊ ಕೆಳಗಡೆ ಓನರ್ ಇರ್ತಾರೆ. ಸೊ ಬಾಡಿಗೆ ಸಿಸ್ಟಮ್ ಗಳಿಗೆ ಬೇರೆ ಬೇರೆ ಮೀಟರು, ಅಂದ್ರೆ 2 ಬಾಡಿಗೆ ಸಿಸ್ಟಮ್ ಇರ್ತಾವ ಅಂತ ಅನ್ಕೊಳ್ಳಿ. ಎರಡಕ್ಕೂ ಕೂಡ ಸಪರೇಟ್ ಆಗಿ ಮೀಟರ್ ಇರ್ತವೆ. ಕೆಳಗಡೆ ಓನರ್ಸ್ ಗಳಿಗೆ 1 ಮೀಟರ್. ಸೊ ಇವರು ಸಪರೇಟ್ ಆಗಿ ಅರ್ಜಿಯನ್ನ ಸಲ್ಲಿಸೋದು, ಆ 2 ಮೀಟರ್ ಗಳಿಗೂ ಕೂಡ ಸಪರೇಟ್ ಆಗಿ ಅಪ್ಲಿಕೇಶನ್ ಹಾಕೋದು. 200 ಯೂನಿಟ್ ಓನರ್ ಗಳು ಕೂಡ ಪಡೆಯುವುದು. ಮೇಲ್ಗಡೆ 2 ಬಾಡಿಗೆ ಸಿಸ್ಟಮ್ ಗಳಿಗೂ ಕೂಡ ಅದಕ್ಕೆ 200 ಯೂನಿಟ್, ಅದಕ್ಕೆ 200 ಯೂನಿಟ್, ಟೋಟಲ್ 600 ಯೂನಿಟ್ ಅನ್ನ ಪ್ರತಿ ತಿಂಗಳು ಕೂಡ ಇವ್ರು ಫ್ರೀ ಆಗಿ ಪಡಿತಾರಂತೆ. ಹೀಗಾದಾಗ ಸರ್ಕಾರ ಏನ್ ಹೇಳುತ್ತೆ, ಈ ರೀತಿ ನಾವು ಕೊಡ್ತಾ ಇಲ್ಲ, ಇದು ಬಾಡಿಗೆ ಸಿಸ್ಟಮ್ ಅಂದ್ರೆ ಇದು ಬಿಸ್ನೆಸ್ ಇದ್ದ ಹಾಗೆ. ಸೊ ಬಿಸ್ನೆಸ್ ಗಳಿಗೆ ನಾವು ಯಾವಾಗ್ಲೂ ಕೂಡ ಹೇಳಿಲ್ಲ ನಾವು ಫ್ರೀ ಆಗಿ 200 ಯೂನಿಟ್ ಕೊಡ್ತೀವಂತ. ಕೇವಲ ಮನೆಗಳಿಗೆ, ಮನೆಯ ಓನರ್ಸ್ ಗಳಿಗೆ ಮಾತ್ರ. ನೀವು ಬಾಡಿಗೆ ಏನಾದ್ರೂ ಮಾಡ್ಕೊಳ್ಳಿ, ಅಥವಾ ಮನೆಯ ಕೆಳಗಡೆ ಗೋಡೌನ್ ಇರ್ತವೆ, ಅಥವಾ ಅಂಗಡಿಗಳನ್ನ ಇಟ್ಟಿರ್ತಾರೆ, ಅದು ಕಿರಾಣಿ ಶಾಪ್ ಆಗಿರ್ಲಿ, ಅಥವಾ ಹಿಟ್ಟಿನ ಗಿರಣಿ ಆಗಿರ್ಲಿ, ಅಥವಾ ಇನ್ಯಾವುದಾದ್ರು ಶಾಪ್ ಬಿಸ್ನೆಸ್ ಆಗಿರ್ಲಿ, ಒಟ್ಟಾರೆ ಆಗಿ ಅಂತದ್ರಲ್ಲಿ ಕೂಡ ಈಗ ಫ್ರೀ ಆಗಿ 200 ಯೂನಿಟ್ ಪಡ್ಕೊಳ್ತಾ ಇದಾರಂತೆ. ಸೊ ಇಂಥದಕ್ಕೆಲ್ಲದಕ್ಕೂ ಕೂಡ ನಾವು ಅವಕಾಶ ಮಾಡಿ ಕೊಡೋದಿಲ್ಲ. ಇದಕ್ಕೆ ನಾವು ಅವಕಾಶ ಮೊದಲು ಕೂಡ ಕೊಟ್ಟಿಲ್ಲ, ಈಗಲೂ ಕೂಡ ಕೊಡೋದಿಲ್ಲ, ಇನ್ನು ಮುಂದೂ ಕೂಡ ಕೊಡೋದಿಲ್ಲ. ಕೇವಲ ಓನರ್ಸ್ ಗಳಿಗೆ, ಮನೆ ಇದ್ದಂತವರಿಗೆ, ಬಡ ಕುಟುಂಬಗಳಿಗೆ 200 ಯೂನಿಟ್ ಅನ್ನ ನಾವು ಫ್ರೀ ಆಗಿ ಕೊಡ್ತೀವಿ, ಉಳಿದಂತವರಿಗೆ ಇಲ್ಲ ಅನ್ನುವಂತಹ ಅಭಿಪ್ರಾಯವನ್ನ ಇಲ್ಲಿ ಸರ್ಕಾರ ಖುದ್ದಾಗಿ ಡಿ ಕೆ ಶಿವಕುಮಾರ್ ಅವರು ಪ್ರೆಸ್ ನಲ್ಲಿ ಹೇಳಿದ್ದಾರೆ. ಸೊ ಹೀಗಾಗಿ ನೀವು ಅರ್ಜಿಯನ್ನ ಸಲ್ಲಿಸೋದಂತೂ ಕನ್ಫರ್ಮ್ ಇದೆ. ನೀವು ಯಾರಾದ್ರೂ ಮಾತು ಕೇಳಿ ಅಪ್ಲಿಕೇಶನ್ ಹಾಕ್ಬೇಡ ಅಥವಾ ಹಾಕೋದಿಲ್ಲ, ಅದೇನ್ ಅರ್ಹತೆ ಇಲ್ಲ, ಅವಶ್ಯಕತೆ ಇಲ್ಲ, ಈಗಾಗಲೇ ಹಾಕಿದೀವಿ, ಅದ್ರ ಮೇಲೆ ನಮ್ಗೆ ನಡೆಯುತ್ತೆ ಅಂತ ಈ ರೀತಿ ಅನ್ಕೊಳ್ಬೇಡಿ. ಹೋಗಿ ಒಂದು ಸಾರಿ ನಿಮಗ್ ಭೇಟ್ ಕೊಡಿ. ಅಂದ್ರೆ ಇದೇ ಜಿಲ್ಲೆಯಲ್ಲಿ ಪ್ರಾರಂಭವಾಗಿದೆ, ಈ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಅರ್ಜಿ ಪ್ರಾರಂಭವಾಗಿಲ್ಲ. ಈ ರೀತಿ ನಮಗ್ ಕನ್ಫರ್ಮ್ ಮಾಹಿತಿ ಸಿಕ್ಕಿಲ್ಲ. ನಮಗಷ್ಟೇ ಇಲ್ಲ, ಯಾರಿಗೂ ಕೂಡ ಸರ್ಕಾರ ಅಧಿಕೃತವಾಗಿ ಮಾಹಿತಿ ಕೊಟ್ಟಿಲ್ಲ. ಕೇವಲ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ನಾವು ಪ್ರಾರಂಭ ಮಾಡಿದೀವಿ. ಸೊ ಹೇಗೆ ಅಪ್ಲಿಕೇಶನ್ ಎಂಡ್ ಆಗತ್ತೆ, ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಮತ್ತೆ ಪ್ರಾರಂಭಿಸ್ತೀವಿ, ಸರ್ವರ್ ಇಶ್ಯೂ ಆಗಬಾರದು, ಅದು ಇದು ತಾಂತ್ರಿಕ ದೋಷ ಆಗಬಾರದು, ಹೀಗೆ. ಯಾಕಂದ್ರೆ
ಬಹಳಷ್ಟು ಜನ ಕ್ಯೂ ನಿಂತು ಬಿಡ್ತಾರೆ ಗೃಹಲಕ್ಷ್ಮಿಗಂತೂ ನಿಮಗೆ ಗೊತ್ತಿದೆ. ಸೊ ಹಾಗಾಗಿ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಪ್ರಾರಂಭ ಮಾಡಿದ್ದಾರೆ. ಅದಕ್ಕಾಗಿ ನಿಮಗೆ ಕನ್ಫರ್ಮ್ ಆಗ್ಬೇಕಂದ್ರೆ ಗ್ರಾಮವನ್ನು ಕರ್ನಾಟಕವನ್ನು ಬಾಪೂಜಿ ಸೇವಾ ಕೇಂದ್ರಗಳಿಗೆ ಗೃಹಲಕ್ಷ್ಮಿಯರು ಹೋಗಿ ಭೇಟಿ ಕೊಡಿ. ಇನ್ನು ನಿಮ್ಮ ವಿದ್ಯುತ್ ಇಲಾಖೆಗಳಿಗೆ ಯಾರು ಈ ಒಂದು ಗೃಹಜ್ಯೋತಿಗೆ ಅಪ್ಲಿಕೇಶನ್ ಹಾಕ್ಬೇಕಂತಿದ್ದೀರಿ, ಸೊ ಅವರೆಲ್ಲರೂ ಕೂಡ ಅಲ್ಲಿ ಹೋಗಿ ಭೇಟಿ ಕೊಡಿ. ಅಲ್ಲಿ ನಿಮ್ಮಲ್ಲಿ ಪ್ರಾರಂಭವಾಗಿದ್ರೆ ಅಪ್ಲಿಕೇಶನ್ ತೆಗೆದುಕೊಳ್ತಾರೆ, ಪ್ರಾರಂಭವಾಗಿಲ್ಲ ಅಂದ್ರೆ ಕೆಲವೊಂದಿಷ್ಟು ದಿನಗಳ ನಂತರ ನೀವು ಹೋಗಿ ಭೇಟಿ ಕೊಡಿ. ಮತ್ತೆ ಅಲ್ಲಿವರೆಗೂ ಈಗ ಫ್ರೀ ಆಗಿ ಕರೆಂಟ್ ಸಿಗತ್ತೆ. ಯಾವಾಗ ನೀವು ಅರ್ಜಿ ಸಲ್ಲಿಸ್ತಿರ್ತೀರಿ ಆ ಅರ್ಜಿಯ ಪ್ರಾರಂಭದಲ್ಲಿ ನಿಮ್ದು ರಿಜೆಕ್ಟ್ ಆಯ್ತಪ್ಪ ಅಂದ್ರೆ ನಿಮಗೆ 200 ಯೂನಿಟ್ ಏನಾಗತ್ತೆ ಫ್ರೀ ಆಗಿ ಕಳೆದೋಗುತ್ತೆ. ಯಾರು ಅರ್ಜಿಯನ್ನ ಸಬ್ಮಿಟ್ ಮಾಡ್ತೀರಿ ಅದು ಅಪ್ರೂವಲ್ ಕೊಟ್ರೆ ನಿಮಗೆ 200 ಯೂನಿಟ್ ಅನ್ನ ಫ್ರೀ ಆಗಿ ಕೊಡ್ತಾರೆ. ಸೊ ಈ ರೀತಿ ನೀವು ಡಿಸಿಷನ್ ತೆಗೆದುಕೊಳ್ಳಬಹುದು. ನಿಮ್ಮ ಹತ್ತಿರದ ವಿದ್ಯುತ್ ಇಲಾಖೆಗೆ ಹೋಗಿ ಭೇಟಿ ಕೊಡಬಹುದು. ಸೊ ನೀವು ಮೊದಲು ಯಾವ್ಯಾವ ಡಾಕ್ಯುಮೆಂಟ್ಸ್ ಗಳನ್ನ ತೆಗೆದುಕೊಂಡಿದ್ರಿ ಅವೇ ತೆಗೆದುಕೊಳ್ಳಿ, ಮತ್ತು ಹಳೆಯ ಕರೆಂಟ್ ಬಿಲ್ ಕೂಡ ಇರಬೇಕು. ಅದರ ಜೊತೆಗೆ ನಿಮ್ಮ ವಾಸಸ್ಥಳ ಪ್ರಮಾಣ ಪತ್ರವು ಕೂಡ ಇರ್ಬೇಕಂತ ಇಲ್ಲಿ ಮಾಹಿತಿ ತಿಳಿದು ಬರ್ತಾ ಇದೆ. ಸೊ ಅವುಗಳನ್ನು ತೆಗೆದುಕೊಂಡು ಹೋಗಿ ನೀವು ಭೇಟಿ ಕೊಡಿ. ಇನ್ನು ರೂಲ್ಸ್ ಅಂದ್ರೆ ಏನಪ್ಪಾ ಅಂದ್ರೆ ಇದೆ. ಸೊ ನೀವು ಯಾರು ಬೇರೆ ಬೇರೆ ಮನೆಗಳನ್ನ ವಾಸ ಮಾಡ್ಕೊಂಡು ನೀವು ಬೇರೆ ಬಾಡಿಗೆ ಸಿಸ್ಟಮ್ಗಳನ್ನ ಅಥವಾ ಇನ್ಯಾವುದೋ ಒಂದು ಏರಿಯಾದಲ್ಲಿ ಗೋಡೌನ್ಗಳನ್ನ ಅಥವಾ ಶಾಪ್ಗಳನ್ನ ಅಥವಾ ಬಿಸ್ನೆಸ್ ಗಳನ್ನ ಮಾಡ್ತಾ ಇದ್ದು ಅಲ್ಲಿ ಕೂಡ ಫ್ರೀ ಆಗಿ ಯೂನಿಟ್, ನಿಮ್ದು ಎಲ್ಲೋ ಮನೆ ಇರುತ್ತೆ ಅಲ್ಲಿ ಕೂಡ ಫ್ರೀ ಆಗಿ ಯೂನಿಟ್, ಈ ರೀತಿ ನೀವು ಪಡ್ಕೊಳ್ತಾ ಹೋದ್ರೆ ಸರ್ಕಾರ ಕೊಡೋದಿಲ್ಲ. ಬಿಸ್ನೆಸ್ ಗಳಿಗೆ ಯಾವುದೇ ರೀತಿಯಾದಂತಹ ಅವಕಾಶ ಮಾಡಿ ಕೊಟ್ಟಿಲ್ಲ. ಸೊ ಇದೇ ರೂಲ್ಸ್ ಗಳನ್ನ ಹೊಸದಾಗಿ ಮತ್ತೆ ತಂದುಬಿಟ್ಟು ಇದರ ಆಧಾರದ ಮೇಲೆ ಯಾರಿಗೆ ಫ್ರೀ ಆಗಿ 200 ಯೂನಿಟ್ ಕೊಡಬೇಕು, ಯಾರಿಗೆ ಬೇಡ ಅನ್ನುವಂಥದ್ದನ್ನ ಸರ್ಕಾರವೇ ಚರ್ಚೆ ಮಾಡ್ತಾ ಇದೆ. ಸೊ 200 ಯೂನಿಟ್ ಫಾಲೋ ಮಾಡಿ ನಿಮಗೆ ಸಿಗಬೇಕಂದ್ರೆ ಏನೇನು ನಿಮ್ಗೆ ಮಾಹಿತಿ ಸಿಕ್ಕಾಯ್ತು. ರೂಲ್ಸ್ ಗಳ ಬಗ್ಗೆನೂ ಕೂಡ ನಾನು ಚರ್ಚೆ ಮಾಡಿದ್ದೀನಿ. ಅಪ್ಲಿಕೇಶನ್ ಬಗ್ಗೆ ನಾನು ಕ್ಲಾರಿಟಿ ಕೊಟ್ಟಿದ್ದೀನಿ. ಯಾಕಂದ್ರೆ ಬಹಳಷ್ಟು ಜನ ಕನ್ಫ್ಯೂಸ್ ಆಗಿದ್ದಾರೆ, ಅರ್ಜಿಯನ್ನ ಸಲ್ಲಿಸಬೇಕಾ ಬೇಡವಾ. ಸೊ ಅರ್ಜಿ ಒಂದೊಂದು ಕಡೆ ಸಲ್ಲಿಸಲೇಬೇಕಂತ ಹೇಳ್ತಿದ್ದಾರೆ, ಇನ್ನು ಕೆಲವೊಂದಿಷ್ಟು ಕಡೆ ಅಪ್ಲಿಕೇಶನ್ ಹಾಕೋದು ಬೇಡ ಅಂತಾನು ಕೂಡ ಹೇಳ್ತಿದ್ದಾರೆ. ಸೊ ನೀವು ಕನ್ಫ್ಯೂಸ್ ಆಗಬೇಡಿ. ನಿಮ್ಮ ಹತ್ತಿರದ ಗೃಹಲಕ್ಷ್ಮಿಯರು ಕರ್ನಾಟಕವನ್ಗಳಿಗೆ ಹೋಗಿ ಭೇಟಿ ಕೊಡಿ. ಇನ್ನು ಗ್ರಾಮ ಪಂಚಾಯಿತಿ ಅಂದ್ರೆ ಈಗ ಯಾರು ಹಳ್ಳಿಯಲ್ಲಿ ವಾಸವಾಗಿರ್ತೀರಿ ಅವ್ರೇನ್ ಮಾಡಿ ಗ್ರಾಮವನ್ಗಳಿಗೆ ಹೋಗಿ ಭೇಟಿ ಕೊಡಿ. ಓಕೆ, ಇನ್ನು ಸಿಟಿಯಲ್ಲಿ ಟೌನ್ ನಲ್ಲಿ ಒಂದು ಓಡಾಡ್ತಾ ಇದ್ದಂಥವರು ನೀವು ಕರ್ನಾಟಕವನ್ನು ಬಾಪೂಜಿ ಸೇವಾ ಕೇಂದ್ರ ಅಥವಾ CSC ಸೆಂಟರ್ಗಳಿಗೆ ಹೋಗಿ ನೀವು ಕೂಡ ಭೇಟಿ ಕೊಟ್ಟು ಅಪ್ಲಿಕೇಶನ್ ಅನ್ನ ಹಾಕಬಹುದು. ಇನ್ನು ಉಳಿದಂತಹ ಗೃಹಜ್ಯೋತಿ ವಿದ್ಯುತ್ ಇಲಾಖೆಗಳಿಗೆ ಹೋಗಿ ಒಂದು ಸಾರಿ ಭೇಟಿ ಕೊಡಿ. ನಮ್ಮ ತಾಲೂಕಿನಲ್ಲಿ ಪ್ರಾರಂಭವಾಗಿದೆಯಾ ಅರ್ಜಿ ಅಂತ ಒಂದು ಸಾರಿ ಕೇಳಿ, ಅದರ ಆಧಾರದ ಮೇಲೆ ನಿಮಗೆ ಕ್ಲಾರಿಫಿಕೇಶನ್ ಸಿಗುತ್ತೆ. ಮುಂದೆ ಡಾಕ್ಯುಮೆಂಟ್ಸ್ ಗಳನ್ನ ತೆಗೆದುಕೊಂಡು ಅಪ್ಲೈ ಮಾಡಬಹುದು. 200 ಯೂನಿಟ್ ಅನ್ನ ಫ್ರೀ ಆಗಿ ಪಡ್ಕೊಳ್ಬಹುದು. ಸೊ ಮುಂದೆ ಏನಾಗತ್ತೆ, ಈಗ ಹೊಸದಾಗಿ ಮನೆಗಳನ್ನ ಪ್ರಾರಂಭಿಸ್ತಾ ಇರ್ತೀರಿ, ಹೊಸದಾಗಿ ಮನೆ ಕೂಡ ಮುಗಿದು ಹೋಗುತ್ತೆ. ತದನಂತರ ನೀವು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಹೋಗ್ತಿರಲ್ವಾ, ಸೊ ನೀವು ಎಷ್ಟು ಯೂನಿಟ್ ಅನ್ನ ಬಳಸ್ತೀರಿ ಪ್ರತಿ ತಿಂಗಳು ಅದರ ಆಧಾರದ ಮೇಲೆ ನಿಮಗೆ ಮುಂದೆ ಫ್ರೀ ಕೊಡ್ಬೇಕಾ ಬೇಡವಾ ಅಂತಾನು ಕೂಡ ಸರ್ಕಾರ ಚರ್ಚೆ ಮಾಡತ್ತಂತೆ. ಯಾಕಂದ್ರೆ 200 ಯೂನಿಟ್ಕ್ಕಿಂತ ಹೆಚ್ಚಾಗಿ ಬಹಳ ಯೂನಿಟ್ ಗಳನ್ನ ಬಳಸ್ತಕ್ಕಂತಹ ಕುಟುಂಬಸ್ಥರಿಗೂ ಕೂಡ ಈ ಒಂದು ವಿದ್ಯುತ್ ಫ್ರೀ ಆಗಿ ಕೊಡೋದಿಲ್ಲವಂತೆ. ಈ ರೂಲ್ಸ್ ಕೂಡ ಇದೆ. ಸೊ 200 ಯೂನಿಟ್ ಹೆಚ್ಚಾಗಿ ಒಂದು ಅಂದ್ರೆ ಮೇಲ್ಗಡೆ ಇರ್ತಕ್ಕಂತಹ ಬಿಲ್ ಅನ್ನ ನೀವು ಕಟ್ಟಲೇಬೇಕು. 200 ಯೂನಿಟ್ ಮಾತ್ರ ನಿಮಗೆ ಫ್ರೀ. ಉಳಿದಿರ್ತಕ್ಕಂತಹ ಮೇಲೆ 250 ಯೂನಿಟ್ ಫ್ರೀ ಒಂದು ನೀವು ಬಳಕೆ ಮಾಡಿದ್ರು ಮೇಲ್ಗಡೆ 50 ಒಂದು ಯೂನಿಟ್ ಅನ್ನ ನೀವು ಏನ್ ಮಾಡ್ಬೇಕು, ಬಿಲ್ ಅನ್ನ ಕಟ್ಟಬೇಕು. ಅಥವಾ 300 ಯೂನಿಟ್ ನೀವು ಬಳಕೆ ಮಾಡಿದ್ರೆ ಮೇಲೆ ಇರತಕ್ಕಂತಹ 100 ಯೂನಿಟ್ ನ ಬಿಲ್ ಅನ್ನ ನೀವು ಕಟ್ಟಬೇಕು. 200 ಯೂನಿಟ್ ಅನ್ನ ಸರ್ಕಾರ ಫ್ರೀ ಆಗಿ ಕೊಡುತ್ತೆ. ಈಗ ಹೊಸದಾಗಿ ಮನೆಗಳನ್ನ ಕಟ್ಟಿರ್ತೀರಿ, ನೀವು ಹೋಗಿ ಒಂದು ಸಾರಿ ಅಪ್ಲಿಕೇಶನ್ ಹಾಕಿ ಅಲ್ಲಿ ನಿಮಗೆ ಕ್ಲಾರಿಫಿಕೇಶನ್ ಸಿಗತ್ತೆ. ಆದಷ್ಟು ಈ ಇನ್ಫಾರ್ಮೇಶನ್ ಅನ್ನ ಎಲ್ಲ ವಿದ್ಯುತ್ ತಂತ್ರು ಎಲ್ಲರೂ ಕೂಡ ಬಳಕೆ ಮಾಡ್ತಿರ್ತಾರೆ. ಎಲ್ಲ ಕುಟುಂಬಗಳಿಗೆ ಈ ವಿಷಯವನ್ನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ.